ಇನ್ನು ರಾಜ್ಯ ಸರ್ಕಾರದಿಂದ ಗುಟ್ಕಾ ನಿಷೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜನರ ಆರೋಗ್ಯ ಕಾಪಾಡಬೇಕು, ಅಡಿಕೆ ಬೆಳೆಗಾರರ ರಕ್ಷಣೆ ಕೂಡ ಆಗಬೇಕು ಅಂತ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ನಷ್ಟವಾದರೆ ಸರ್ಕಾರ ಪರಿಹಾರ ಕೊಡಲಿ ಅಂತ ಕೂಡ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಸಂಸದರು ಹೇಳಿಕೆಯನ್ನ ಕೊಟ್ಟಿರೋದು ಸರ್ಕಾರ ಜನರ ಆರೋಗ್ಯವನ್ನ ಕಾಪಾಡಬೇಕು, ಅಡಿಕೆ ಬೆಳೆಗಾರರ ರಕ್ಷಣೆ ಕೂಡ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಗುಟ್ಕಾ ಪಾನ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಅದು ಆಗಿದೆ ಆದರೆ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಎದುರಾಗುತ್ತೆ, ನಷ್ಟ ಆಗುತ್ತೆ, ಅಡಿಕೆಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇವತ್ತು ರಾಜ್ಯದಲ್ಲಿ ಮಲೆನಾಡು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕರಾವಳಿ ಭಾಗದಲ್ಲಿ ತುಂಬಾ ಜನ ಅಡಿಕೆ ಬೆಳೆಯನ್ನು ನಂಬಿಕೊಂಡೇ ಇವತ್ತು ಬದುಕ್ತಾ ಇರೋದು. ಕರ್ನಾಟಕ ರಾಜ್ಯದ ಅನೇಕ ರೈತರು, ಲಕ್ಷಾಂತರ ರೈತರು ಅಡಿಕೆ ಬೆಳೆಯನ್ನ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಒಂದು ಕಡೆ ಗುಟ್ಕಾ ಬ್ಯಾನ್ ಮಾಡಿಬಿಟ್ರೆ, ಪಾನ್ ಬ್ಯಾನ್ ಮಾಡಿದ್ರೆ ಅಡಿಕೆಗೆ ಡಿಮ್ಯಾಂಡ್ ಇರೋದಿಲ್ಲ. ಆಗ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಇಳುತ್ತಾರೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಗುಟ್ಕಾ ಬ್ಯಾನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಒಂದು ಕಡೆ ವಿರೋಧ ಕೂಡ ವ್ಯಕ್ತವಾಗ್ತದೆ, ಏನಾಗಬಹುದು? ಈಗಾಗಲೇ ರಾಜ್ಯದಲ್ಲಿ ಆಗಿದೆ ಇರ್ತಕ್ಕಂಥದ್ದು ಪಾನ್ ಮಸಾಲನ್ನ ಬ್ಯಾನ್ ಮಾಡಲಾಗ್ತಕ್ಕಂತಹ ವಿಚಾರಗಳು ಪ್ರಸ್ತಾಪ ಆಗಿರೋ ಹಿನ್ನೆಲೆಯಲ್ಲಿ ಸಹಜವಾದಂತಹ ಆತಂಕ ಶಾಸಕರಲ್ಲೂ ಮನೆ ಮಾಡಿದೆ ಮತ್ತು ರೈತರಲ್ಲೂ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಶಾಸಕರ ನಿಯೋಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಸ್ಪಷ್ಟನೆಯನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನು ಕೂಡ ನಿನ್ನೆ ಸಿಎಂ ಅವರು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪಾನ್ ಮಸಾಲ ಮತ್ತು ತಂಬಾಕು ಬೇರೆ ಬೇರೆ ಆಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಗುಟ್ಕಾ ಅನ್ನುವಂಥ ವಾತಾವರಣ ಇಲ್ಲ. ಈಗ ಗುಟ್ಕಾನ್ನ ಬ್ಯಾನ್ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು FSSAI ಆದೇಶ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬಂದಿರೋ ಹಿನ್ನೆಲೆಯಲ್ಲಿ ನಿನ್ನೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೂಡ ಶಾಸಕರ ತಂಡ ಒಂದು ಸ್ಪಷ್ಟನೆ ಪಡೆದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗೊಂದಲ ಆಗಿರ್ತಕ್ಕಂಥದ್ದು ಎಲ್ಲಿ ಅನ್ನುವಂಥದ್ದು ಕೂಡ ಇನ್ನೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಯಥಾಸ್ಥಿತಿಯಲ್ಲಿ ಮುಂದುವರಿತಕ್ಕಂಥ ಪ್ರಯತ್ನಗಳು ಆಗ್ತಾ ಇದಾವೆ ಅನ್ನುವಂಥ ಭರವಸೆ ಸಿಎಂ ಅವರಿಂದ ಸಿಕ್ಕಿರ್ತಕ್ಕಂಥದ್ದು. ಶಾಸಕರ ಆತಂಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಡಿಕೆ ಬ್ಯಾನ್ ಮಾಡತಕ್ಕಂಥ ಪ್ರಸಂಗ ಇಲ್ಲ ಅನ್ನುವಂಥದ್ದು ಕೂಡ ಸಿಕ್ಕಿದೆ. ಅಡಿಕೆ ಬೆಳೆಗಾರರು ಕೂಡ ಯಾವುದೇ ಕೂಡ ಒಂದು ಆತಂಕಕ್ಕೆ ಎಡೆ ಮಾಡಿಕೊಡದಂತೆ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿಎಂ ಅವರಿಂದ ಸ್ಪಷ್ಟನೆ ಸಿಕ್ಕಿರ್ತಕ್ಕಂಥದ್ದು. ಆದ್ರಿಂದ ಗುಟ್ಕಾ ನಿಷೇಧ ಈಗಾಗಲೇ ರಾಜ್ಯದಲ್ಲಿ ಆಗಿದೆ. ನಿಕೋಟಿನ್ ಜೊತೆಗೆ ಬರ್ತಕ್ಕಂಥ ತಂಬಾಕು ಮಿಶ್ರಿತ ಗುಟ್ಕಾ ಈಗಾಗಲೇ ರಾಜ್ಯದಲ್ಲಿ ಜಾಗದಿಂದ ತಂಬಾಕು ಮತ್ತು ಅಡಿಕೆ ಸಪರೇಟ್ ಆಗಿ ಮತ್ತು ನಿಕೋಟಿನ್ ಬೆರೆತ ಅಡಿಕೆ ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಆರೋಗ್ಯನೂ ಕಾಪಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಈಗ ಅಡಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಮೊದಲು ಮಲೆನಾಡಿಗೆ ಸೀಮಿತ ಇರುವಂತಹದ್ದು ಈಗ ಬಯಲು ಸೀಮೆ ಕೂಡ ಅಡಿಕೆ ಬಂದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೀತಾ ಇರೋದ್ರಿಂದ ರೈತರು ಹಲವಾರು ತಾಲೂಕುಗಳಲ್ಲಿ ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಆ ತರದ ಒಂದು ಪಾಲಿಸಿಯನ್ನ ಸರ್ಕಾರ ಮಾಡಬೇಕು. ಅದನ್ನು ಮಾಡದೇ ಏಕಪಕ್ಷೀಯವಾಗಿ ಮಾಡಿದರೆ ರೈತರಿಗೆ ಬಹಳ ಸಂಕಷ್ಟ ಆಗ್ತದೆ. ಜೊತೆಗೆ ಇಂಥದ್ದೇನಾದ್ರು ಮಾಡಿದಾಗ ರೈತರಿಗೆ ಏನಾದರೂ ತೊಂದರೆ ಆದರೆ, ಯಾಕಂದ್ರೆ ಬೇರೆ ಬೆಳೆ ತರ ಅಲ್ಲ, ಅಡಿಕೆ ಬೆಳೆಗೆ 5 ವರ್ಷ ಕಾಯಬೇಕು. 5 ವರ್ಷ ಅವನು ತನ್ನ ಸಂಪನ್ಮೂಲಗಳನ್ನು ಹಾಕಬೇಕು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಇದೆ. ಅದು ಆ ಎಲ್ಲ ಇನ್ವೆಸ್ಟ್ಮೆಂಟ್ ನೀವು ಒಂದೇ ಸತಿಗೆ ಈ ತರ ನಿಷೇಧ ಮಾಡ್ಕೊಳಕ್ ಹೋದ್ರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ತೊಂದರೆ ಇದೆ. ಅಡಿಕೆ ಸಾಗಾಟ ಮಾಡೋದು ಇನ್ನೊಂದು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಿಲ್ಲಿಸಿದ್ರು. ಈಗಾಗಲೇ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಗಳಿದೆ.